ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂಜಿನ್ ಟಾಕ್ಸ್ನ ಇನ್ನೊಂದು ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಇಂಜಿನ್ ಟಾಕ್ಸ್ನಲ್ಲಿ ಇನ್ನೊಂದು ಹೊಸ ಇಂಜಿನ್ ಜೊತೆಗೆ ಬಂದಿದ್ದೇವೆ. ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಇವತ್ತು ಯಾರೆಲ್ಲ ಹೊಸದಾಗಿ ವೀಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇವಾಗ ನಮ್ಮ ಜೊತೆ ಇರುವ ಕಾರನ್ನು ಯಾವುದು ಅಂತ ತೋರಿಸ್ತೇನೆ, ಬನ್ನಿ. ಈ ಹ್ಯುಂಡೈ ಕಂಪ್ನಿ ಅನ್ನೋದು 2015 ಮಾರ್ಕೆಟಲ್ಲಿ ಸೇಲ್ಸ್ ಇಲ್ದಿರ ಸ್ಟ್ರಗಲ್ ಪಡ್ತಿದ್ದ ಟೈಮಲ್ಲಿ ಮಾರ್ಕೆಟನ್ನು ರೂಲ್ ಮಾಡೋಕ್ಕೆ ಅಂತಲೇ ಬಂದಿರೋ ಗಾಡಿ ಇದು ಕ್ರೇಟಾ. ಸೊ ಕ್ರೇಟಾ ಇದ್ರ ಬಗ್ಗೆ ಒಂದು ಡಿಸೈನ್ ಯಾವ ಥರ ಇದೆ ಅಂತ ನೋಡ್ಕೊಂಬಿಡೋಣ. ಫಸ್ಟು ಫ್ರಂಟಿಂದ ನೋಡೋದಾದರೆ ನೀವು ಎಷ್ಟು ಸ್ಲಿಮ್ ಆ್ಯಂಡ್ ಸ್ಲೀಕಾಗಿ ಮಸ್ತಾಗಿ ಡಿಸೈನ್ ಆಗಿರೋಂಥ ಗಾಡಿ. ಸೊ ಯಾಕಂತ ಹೇಳಿದ್ರೆ ಇವಾಗ ಬರ್ತಾ ಇರೋ ಗಾಡಿಗಳನ್ನ ನೀವು ನೋಡ್ತಾ ಇರ್ಬೋದು, ಫಾಗ್ ಲ್ಯಾಂಪ್ ಎಲ್ಲೋ ಇರುತ್ತೆ, ಹೆಡ್ಲೈಟ್ ಇರುತ್ತೆ. ಅದಕ್ಕೆ ನಿಜವಾದ ಒಂದು ಕಾರ್ ಫ್ಯಾನ್ಸ್ಗಳು ಯಾರು ಇರ್ತಾರೆ ಅವ್ರಿಗೆ ಅಂಥ ಡಿಸೈನ್ಗಳು ಇಷ್ಟ ಆಗ್ತಾ ಇಲ್ಲ. ಸೊ ಇದರಲ್ಲಿ ನೋಡೋದಾದರೆ ನಿಮಗೆ ಇಲ್ಲಿ ನಾರ್ಮಲ್ ಇದು ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಇದು ಹೆಲೋಜನ್ ಹೆಡ್ಲೈಟ್ಸ್ ಬರುತ್ತೆ, LED ಬರೋದಿಲ್ಲ. ಅದೇ ಟಾಪ್ ಆ್ಯಂಡ್ ಮಾಡೆಲ್ ಆದರೆ ನೀವು ಇದರಲ್ಲಿ LEDs ಬರುತ್ತೆ. ಹಾಗೆ ಇದರಲ್ಲಿ ಫಾಗ್ ಲ್ಯಾಂಪು, ಒಂದು ಡೇ ಟೈಮ್ ರನ್ನಿಂಗ್ ಲೈಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗ್ರಿಲ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಡಿಸೈನ್ ಆಗಿ ಅವಾಗಿನ ಕಾಲದಲ್ಲಿ ಒಂದು ಕಾರ್ನ ಈ ಮಾರ್ಕೆಟ್ ಏನಿದೆ ಇದನ್ನು ರೂಲ್ ಮಾಡಿರೋಂಥ ಕಾರ್ ಇದು. ಸೊ ಹ್ಯುಂಡೈಗೆ ಇದೊಂದು ಬಂಪರ್ ಜಾಕ್ಪಾಟ್ ಅಂತಲೇ ಹೇಳ್ಬೋದು ಈ ಕ್ರೇಟಾ ಕಾರ್ ಅನ್ನೋದು. ಸೊ ಅದಾದಮೇಲೆ ಈ ಸೈಡ್ ಸೆಕ್ಷನ್ ನೋಡೋದಾದರೆ ನಾರ್ಮಲ್ ಆಗಿ ನಿಮಗೆ ಇದು ಆ್ಯಕ್ಚುಲಿ ಆಫ್ಟರ್ ಮಾರ್ಕೆಟ್. ಇದರಲ್ಲಿ ಕಂಪನಿಯಿಂದ ಬರಬೇಕಾದ್ರೆ ಈ ಥರ ಬರೋದಿಲ್ಲ, ಇದನ್ನು ಆಫ್ಟರ್ ಮಾರ್ಕೆಟ್ ಮಾಡಿರೋದು. ಸೊ ಇದರಲ್ಲಿ ಮಿಡ್ ವೇರಿಯಂಟ್ ಆಗಿರೋದು, ಇದರಲ್ಲಿ ಅಲಾಯ್ಸ್ ವೀಲ್ಸ ಬರೋದಿಲ್ಲ, ನಾರ್ಮಲ್ ಸ್ಟೀಲ್ ವೀಲ್ ಬರುತ್ತೆ. ಸೊ ಟಾಪ್ ಆ್ಯಂಡ್ ಮಾಡೆಲ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಸ್ವಲ್ಪ ಫ್ಯೂಚರ್ಸ್ ಜಾಸ್ತಿ ಬರುತ್ತೆ. ಅಂದರೆ ನೀವು LED ಹೆಡ್ಲೈಟ್ಸ್ ಬರ್ತವೆ, ಹಾಗೆ ಅಲಾಯ್ಸ್ ಬರ್ತವೆ. ಸೊ ನೋಡೋಕ್ಕೆ ಅದ್ಭುತವಾದಂಥ ಗಾಡಿ ಇದು. ಹಾಗೆ ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ನಿಮಗೆ ಆಮೇಲೆ ತಿಳಿಸ್ತಾ ಹೋಗ್ತೇನೆ, ಯಾಕಂದರೆ ಟಾಪ್ ಆ್ಯಂಡ್ ಮಾಡೆಲಲ್ಲಿ ಯಾವ್ದು ಬರ್ತಾಯಿತ್ತು, ಬೇಸ್ ಮಾಡೆಲಲ್ಲಿ ಯಾವುದಿತ್ತು, ಇಂಜಿನ್ ಸ್ಪೆಸಿಫಿಕೇಶನ್ ಬಗ್ಗೆ ಯಾವುದೆಲ್ಲ ಆ ಟೈಮಲ್ಲಿ ಆಪ್ಷನ್ಸ್ ಇತ್ತು ಅಂತ ಆಮೇಲೆ ನೋಡೋಣ. ಸೊ ಹಾಗೆ ಸೈಡಿಂದ ನೀವು ಡಿಸೈನ್ ನೋಡ್ತೀರಾ ಅಂತ ಹೇಳಿದ್ರೆ ಇದರಲ್ಲಿ ಡಿಸೈನ್ ಅಂತ ಫ್ಯಾನ್ಸಿ ಡಿಸೈನ್ ಅಂತ ಏನೂ ಮಾಡಿಲ್ಲ, ತುಂಬ ನೀಟಾಗಿ ಕ್ಲೀನಾಗಿ ಮಾಡಿರುವಂಥ ಡಿಸೈನ್ ಇದು. ಸೊ ಅಂಥ ಜಾತ್ರೆ ಫ್ಯೂಚರ್ಸ್ ಆಗಿರ್ಬೋದು, ಅಥವಾ ಅಂದರೆ ಶೋಕಿ ಮಾಡೋಕ್ಕೆ ಅಂತ ಡಿಸೈನ್ ಮಾಡಿರೋ ಥರ ಆ ಥರ ಏನಿಲ್ಲ. ಸ್ಲಿಮ್ ಆ್ಯಂಡ್ ಸ್ಲೀಕಾಗಿ ಆರಾಮಾಗಿ ಫ್ಯಾಮಿಲಿ ಯೂಸ್ ಥರ ಮಾಡಿರೋಂಥ ಡಿಸೈನ್ ಆಗಿರ್ಬೋದು. ಹಾಗೆ ನೆಕ್ಸ್ಟು ನಾವು ಬ್ಯಾಕ್ ಸೆಕ್ಷನ್ನ ನೋಡೋಣ. ಹಾಗೆ ಸೊ ಬ್ಯಾಕ್ ಸೈಡ್ ನೀವು ನೋಡ್ತಾ ಇರ್ಬೋದು ಯಾವ ಥರ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಾರ್ಮಲ್ ಹೆಲೋಜನ್ ಬಲ್ಬ್ಸ್ ಇರುವಂಥ ಟೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಒಂದು ರಿಫ್ಲೆಕ್ಟರ್ ಇದೆ. ಇದರಲ್ಲಿ ಬೂಟ್ ಸ್ಪೇಸ್ ನೋಡಿದ್ರೆ ನೀವು 400 ಲೀಟರ್ಸ್ ಆಫ್ ಬೂಟ್ ಸ್ಪೇಸ್ ಬರುತ್ತೆ. ಇವಾಗಿನ ಥರ ಈ ಕನೆಕ್ಟೆಡ್ ಲೈಟ್ಸ್ ಎಲ್ಲ ಬರುತ್ತೆ ಗೊತ್ತಾ, ಆ ಥರದೆಲ್ಲ ಆಪ್ಷನ್ಸ್ ಆ ಟೈಮಲ್ಲಿ ಆ ಫ್ಯಾಷನ್ ಇರಲಿಲ್ಲ. ಸೊ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡುವಂಥ ಏನು ಅಂಥ ಡಿಸೈನು ಏನಿಲ್ಲ. ಇಲ್ಲೊಂದು ಶಾರ್ಕ್ ಫಿನ್ ಆ್ಯಂಟೆನ ಇದೆ. ಸೊ ಈಗ ಇಂಜಿನ್ ಬಗ್ಗೆ ಒಂದು ಇಂಜಿನ್ ಬೇ ಓಪನ್ ಮಾಡಿ ನಿಮಗೆ ತೋರಿಸ್ತೇನೆ, ಇಂಜಿನ್ ಬೇ ಒಳಗಡೆ ಯಾವ ಥರ ಕಾಣುತ್ತೆ ಅಂತ. ಬನ್ನಿ ನೋಡೋಣ. ಬನ್ನಿ ಇಂಜಿನ್ ಬೇ ನಾವು ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಒಳಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ. ಆಮೇಲೆ ಒಂದೊಂದಾಗಿ ಏನು ಸ್ಪೆಸಿಫಿಕೇಷನ್ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಚೆನ್ನಾಗಿ ಗೇಜ್ ಇರುವಂಥ ಡೋರು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನೀವು ನೋಡ್ತಾ ಇರ್ಬೋದು CRDA 16 ವೋಲ್ಟ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಬರೋವಂಥದ್ದು ಡೀಸೆಲ್ ಇಂಜಿನು, 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಸೊ ಇದ್ರ ಪವರ್ ಫಿಗರ್ಸ್ ಬಗ್ಗೆ ನೋಡೋದಾದರೆ 89 ಹಾರ್ಸ್ ಪವರು ಇದೆ ಈ ಗಾಡಿನಲ್ಲಿ. ಸೊ ಇದು ಬರೋದು 1.4 ಲೀಟರ್ ಡೀಸೆಲ್ ಇಂಜಿನು, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಇದು ಬರೋದು. ಸೊ ಇದರಲ್ಲಿ ನೀವು ನಾನು ಹೇಳ್ದಂಗೆ 89 ಹಾರ್ಸ್ ಪವರ್ 4000 RPM ಅಲ್ಲಿ ಸಿಗುತ್ತೆ. ಸೊ ಡೀಸೆಲ್ ಇಂಜಿನ್ ಆದರೆ ಮೊದಲು ನಿಮಗೆ ನೆನಪು ಬರುವಂಥದ್ದೇನು ಟಾರ್ಕ್, ಯಾವ ಥರ ಟಾರ್ಕ್ನ ಡೆಲಿವರ್ ಮಾಡುತ್ತೆ. ಸೊ ಇದರಲ್ಲಿ 220 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಬರೀ 1500 RPM ಅಲ್ಲಿ ನಿಮಗೆ ಸಿಕ್ಬಿಡ್ತದೆ ಮ್ಯಾಕ್ಸಿಮಮ್ ಟಾರ್ಕು. ನೀವು ಡ್ರೈವಿಂಗ್ ಮಾಡ್ತಾ ಇರಬೇಕಾದ್ರೆ ಆಮೇಲೆ ನಿಮಗೆ ಡ್ರೈವ್ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ತಿಳಿಸ್ತೇನೆ. 2000 to 3000 RPM ಏನಿದ್ರೆ ಈ RPM ಬ್ಯಾಂಡಲ್ಲಿ ಆ ಗಾಡಿದು ಪುಷ್ ಯಾವ ಥರ ಇದೆ ಅಂತ ಆಮೇಲೆ ನಿಮಗೆ ಡ್ರೈವಿಂಗ್ ಮಾಡ್ತಾ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ. ಸೊ ಇಂಜಿನ್ ಬೇ ನಿಮಗೆ ನೋಡೋಕೆ ಈ ಥರ ಕಾಣುತ್ತೆ. ಇವಾಗ ನಾವು ಇದನ್ನು ಲಿಡ್ನ ಕ್ಲೋಸ್ ಮಾಡೋಣ, ಬೋನೆಟ್ನ ಕ್ಲೋಸ್ ಮಾಡಿಬಿಟ್ಟು ಇಂಟೀರಿಯರ್ ಯಾವ ಥರ ಇದೆ, ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಇಂಟೀರಿಯರ್ ಡಿಸೈನ್ ಅನ್ನೋದನ್ನ ನೋಡೋಣ. ಬನ್ನಿ ನೋಡಿ. ಇವಾಗ ನಾನು ಇದರ ರಿಯರ್ ಸೀಟಲ್ಲಿ ಕೂತಿದ್ದೇನೆ. ಈ ಫ್ರಂಟ್ ಸೀಟನ್ನು ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ. ಸ್ಪೇಸಸ್ ಬಗ್ಗೆ ಫಸ್ಟ್ ನೋಡ್ಕೊಂಡು ಆಮೇಲೆ ನಿಮಗೆ ಇಂಟೀರಿಯರ್ ಯಾವ ಥರ ಇದೆ ಡಿಸೈನನ್ನು ತೋರಿಸ್ತೇನೆ. ಹೆಡ್ ರೂಮ್ ನೋಡೋದಾದರೆ ಆರಾಮಾಗಿ ಹೆಡ್ ರೂಮ್ ಬೇಕಾದಷ್ಟಿದೆ. ಸೊ ನೀ ರೂಮ್ನು ಚೆನ್ನಾಗಿದೆ, ಥೈ ಸಪೋರ್ಟ್ನು ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ತುಂಬ ಕಂಫರ್ಟೇಬಲ್ ಆಗಿ ಒಂದು ಅಂದರೆ ಬೆಸ್ಟ್ ಬಜೆಟಲ್ಲಿ ಒಳ್ಳೆ ಕಂಫರ್ಟೇಬಲ್ ಕಾರ್ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಪೇಸ್ ಇತ್ತು ಕಾರ್ ಒಳಗಡೆ. ಸೊ ಆವಾಗ ತುಂಬ ಅದೇ ಹೇಳಿದ್ನಲ್ಲ ಮಾರ್ಕೆಟ್ನ ರೂಲ್ ಮಾಡಿರೋ ಕಾರ್ ಅಂತ ಹೇಳಿದ್ರೆ, ಯಾಕಂದರೆ ಇದೇ ಕಾರಣಗಳು ಇದರಲ್ಲಿ ತುಂಬ ಅಡ್ವಾಂಟೇಜಸ್ ಜಾಸ್ತಿ ಇತ್ತು ಆ ಟೈಮಲ್ಲಿ. ಸೊ ಹಾಗೆ ಇಂಟೀರಿಯರ್ಸ್ ಇದು ಮಿಡ್ ವೇರಿಯಂಟ್ ಆಗಿರೋದು ಅಂಥ ಫ್ಯಾನ್ಸಿ ಫೀಚರ್ಸ್ ಎಲ್ಲ ಏನಿಲ್ಲ. ಸೊ ಮೇ ಬಿ ಅವಾಗ ಟಾಪ್ ಆ್ಯಂಡ್ ಮಾಡೆಲಲ್ಲಿ ಸನ್ ರೂಫ್ ಬರ್ತಾಯಿತ್ತು ಅನಿಸುತ್ತೆ, ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್. ಬಟ್ ಇದರಲ್ಲಿ ಇವಾಗ ಸನ್ ರೂಫ್ ಏನಿಲ್ಲ. ಸೊ ನಾರ್ಮಲಾಗಿ
ನಿಮ್ಗೆ ಏನೆಲ್ಲ ನೆಸೆಸಿಟಿ ಜಾಗಗಳು ಏನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಸ್ಪೇಸಸ್. ಸೊ ಈಗ ಬಾಟಲ್ ಇಡೋಕ್ಕೆ ಬಾಟಲ್ ಹೋಲ್ಡರ್ಸ್ ಇದೆ. ಸೊ ಹಾಗೆಯೇ ಇಲ್ಲಿ ರಿಯರ್ AC ವೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ರಿಯರ್ AC ವೆಂಟ್ಸ್ ಇರೋದ್ರಿಂದ ತುಂಬ ಅಡ್ವಾಂಟೇಜ್ ಆ್ಯಕ್ಚುಲಿ. ಸೊ ಹಾಗೆ ಫ್ರಂಟ್ ಸೀಟಲ್ಲಿ ಯಾವ ಥರ ಸ್ಪೇಸಸ್ ಇದೆ, ಹೆಂಗಿದೆ, ಫ್ಯೂಚರ್ಸ್ ಏನಿದೆ ಅಂತ ಹಾಗೆ ಫ್ರಂಟ್ ಸೀಟಲ್ಲಿ ಒಂದ್ಸಲ ನೋಡೋಣ ಬನ್ನಿ. ಇವಾಗ ನಾವು ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೇವೆ, ಯಾವ ಥರ ಇದೆ ಒಳಗಡೆಯಿಂದ ಫ್ಯೂಚರ್ಸ್ ಏನಿದೆ ಅಂತೆಲ್ಲ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಇದು ಸ್ಟೇರಿಂಗ್ ನೋಡಿ, ಈ ಥರ ಕಾಣಿಸುತ್ತೆ, ಎಷ್ಟು ನೀಟಾಗಿ ಡಿಸೈನ್ ಆಗಿರೋದು. ಇವಾಗಿನ ಸ್ಟೇರಿಂಗ್ಗಳಲ್ಲಿ ನೋಡ್ಬೋದು, ನನಗೆ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾಯಿದ್ದೀನಿ, ಇವಾಗ ನನಗೆ ನಾರ್ಮಲಾಗಿ ಸ್ಟೇರಿಂಗಲ್ಲಿ ಡಿಸೈನ್ ಅಷ್ಟು ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ನೋಡೋಕೆ ಅಷ್ಟು ಚೆನ್ನಾಗಿರಲ್ಲ. ಇದೊಂಥರ ಅವಾಗ ನನಗೆ ಒಂಥರ ಕ್ಲಾಸಿಕ್ ಸ್ಟೇರಿಂಗ್ ವೀಲ್ ತನಕ ಇರುತ್ತೆ. ಬಟ್ ಕಂಟ್ರೋಲ್ಸ್ ಎಲ್ಲನೂ ಇದೆ ನೋಡಿ, ಇಲ್ಲಿ ವಾಲ್ಯೂಮ್ ಕಂಟ್ರೋಲ್ಸ್ ಇದೆ, ಕಾಲ್ ಕಂಟ್ರೋಲ್ಸ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ. ಬಟ್ ಇದರಲ್ಲಿ ಅದೇ ಮಿಡ್ ವೇರಿಯಂಟ್ ಆಗಿರೋದ್ರಿಂದ ಇವರು ಕ್ರೂಸ್ ಕಂಟ್ರೋಲ್ ಇದರಲ್ಲಿ ಬರೋಲ್ಲ, ಬಟ್ ಇವರು ಸ್ಟೇರಿಂಗ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ನೀವು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬಗ್ಗೆ ನೋಡೋದಾದರೆ ಇವರು ಆಫ್ಟರ್ ಮಾರ್ಕೆಟ್ ಡಿಸ್ಪ್ಲೇಗಳನ್ನ ಹಾಕ್ಸಿರೋದು. ಇಲ್ಲಿ ಟಾಪ್ ಎಂಡ್ ಮಾಡಲ್ಲಿ ಅವ್ರದ್ದೇ ಆದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ಗಳು ಬರುತ್ತೆ. ಇದರಲ್ಲಿ ಮಿಡ್ ವೇರಿಯಂಟ್ ಆಗಿರೋದು, ಇದರಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರಲ್ಲ. ಸೊ ಆಫ್ಟರ್ ಮಾರ್ಕೆಟ್ ಡಿಸ್ಪ್ಲೇಗಳನ್ನ ಹಾಕ್ಸಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು 6 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಹಾಗೆ ಇಲ್ಲಿ ಆರ್ಮ್ ಬ್ರೆಸ್ಟ್ ಕೂಡ ಇದೆ. ಆರ್ಮ್ ಬ್ರೆಸ್ಟ್ ಕೂಡ ಇಲ್ಲಿ ಆಫ್ಟರ್ ಮಾರ್ಕೆಟ್ ಹಾಕಿರೋದು. ಅದಾದಮೇಲೆ ಇಲ್ಲಿ ಸಿಂಪಲ್ ಆಗಿರೋ AC ಕಂಟ್ರೋಲ್ಸ್ ಇದೆ. ಯಾವುದೇ ಥರ ಡಿಸ್ಪ್ಲೇಯಲ್ಲಿ ಕಂಟ್ರೋಲ್ಸ್ ಮಾಡಬೇಕು ಆ ಥರ ಏನಿಲ್ಲ. ಇದು ಫಿಸಿಕಲ್ ಬಟನ್ಸ್ ಬರೋದ್ರಿಂದ ನಿಮಗೆ ಕಂಟ್ರೋಲ್ಸ್ ತುಂಬ ಈಸಿ ಆಗಿರುತ್ತೆ. ನಾರ್ಮಲ್ ಕಾರ್ ಬೇರೆ ಇವಾಗ ಬರ್ತಾ ಇರೋ ಇವಾಗ ಡಿಸ್ಪ್ಲೇಗಳಲ್ಲಿ ಇದು ಕಂಟ್ರೋಲ್ ಮಾಡೋಕ್ಕೆ ಅಂತ ಆಪ್ಷನ್ ಕೊಟ್ಟಿರ್ತಾರಲ್ಲ, ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಥರ ಫಿಸಿಕಲ್ಸ್ ಬಟನ್ಸ್ ಕೊಟ್ಟಾಗ ನಿಮಗೆ ಕಂಟ್ರೋಲ್ ಮಾಡೋದು ಈಸಿ ಆಗಿರುತ್ತೆ. ನಿಮಗೆ AC ಕಂಟ್ರೋಲ್ಸ್ ಇದೆ. ಇವಾಗ ಬರ್ತಿರೋಂಥ ಮಾಡರ್ನ್ ಕಾರ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಸೊ ಡಿಸ್ಪ್ಲೇಗಳಲ್ಲೇ ಕಂಟ್ರೋಲ್ ಮಾಡೋವಂಥ ಆಪ್ಷನ್ ಕೊಡ್ತಾರೆ. ಸೊ ಈ ಟೈಮಲ್ಲಿ ಏನಾಗುತ್ತೆ, ಡ್ರೈವರ್ದು ಅಟೆನ್ಷನ್ ಅನ್ನೋದು ಡಿಸ್ಪ್ಲೇ ಆದರೆ ಹೋಗುತ್ತೆ ಕಂಟ್ರೋಲ್ ಮಾಡೋ ಆಪ್ಷನ್ಗಾಗಿ. ಸೊ ಈಗ ಈ ಥರ ಫಿಸಿಕಲ್ ಬಟನ್ ಕೊಟ್ಟಾಗ ಏನಾಗುತ್ತೆ, ನಿಮಗೆ ಆಟೋಮೆಟಿಕ್ಕಾಗಿ ಬ್ಯಾಕ್ ಮೆಂಡಲ್ಲಿ ಕೂತಿರುತ್ತೆ, ಇಲ್ಲೇ ಇರುತ್ತೆ ಬಟನ್ಸ್, ಹೀಗೆ ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ದಿಸ್ ಇಸ್ ದ ಸೇಫೆಸ್ಟ್ ಆಪ್ಷನ್ ಇನ್ ದ ಕಾರ್ಸ್. ಆ್ಯಕ್ಚುಲಿ ಚೈನಾದಲ್ಲೆಲ್ಲ ಈ ಡಿಸ್ಪ್ಲೇಯಲ್ಲಿ ಕಂಟ್ರೋಲ್ ಮಾಡೋಂಥ ಆಪ್ಷನ್ಗಳನ್ನೆಲ್ಲ ಬ್ಯಾನ್ ಮಾಡಿದ್ದಾರೆ. ಎಲ್ಲನೂ ಫಿಸಿಕಲ್ ಬಟನಲ್ಲೇ ಕೊಡಬೇಕು ಅನ್ನೋ ಆಪ್ಷನ್ ಇದೆ. ಸೊ ಇಂಡಿಯಾದಲ್ಲಿ ಮೇ ಬಿ ಬಂದರೆ ಇನ್ನೂ ಒಳ್ಳೆಯದಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಹಾಗೆಯೇ ಇಲ್ಲಿ ನೋಡೋದಾದರೆ ವೈಪರ್ ಕಂಟ್ರೋಲ್ಸ್ ಇದೆ. ಅದಾದಮೇಲೆ ಈ ಕಡೆಯಿಂದ ಹೆಡ್ಲೈಟ್ ಕಂಟ್ರೋಲ್ಸ್ ಬರುತ್ತೆ ನಾರ್ಮಲ್ ಆಗಿ. ಇಲ್ಲಿ ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ್ ಇದೆ. ಹೆಡ್ಲೈಟ್ ಲೆವೆಲ್ ಅಡ್ಜಸ್ಟರ್ ಬಗ್ಗೆ ನಾವು ಒಂದ್ಸಲ ಡೀಟೇಲ್ಡಾಗಿ ಯಾವುದಾದ್ರೂ ಬೇರೆ ವೀಡಿಯೋದಲ್ಲಿ ಮಾತಾಡೋಣ. ಸೊ ಅದಾದಮೇಲೆ ಇಲ್ಲಿ ಮಿರರ್ ಕಂಟ್ರೋಲ್ ಇದೆ ನೋಡಿ, ಆಟೋಮೆಟಿಕ್ಕು. ಅದಾದಮೇಲೆ ಇಲ್ಲಿ ವಿಂಡೋ ಕಂಟ್ರೋಲರ್ಸ್ ಇದೆ. ಅದಾದಮೇಲೆ ಒಳಗಡೆ ಒಂಥರ ಯಾವ ಥರ ನೋಡುತ್ತೆ ಅನ್ಸಲ್ಲಿ ತೋರಿಸ್ಬಿಡಿ. ಸೊ ಇಲ್ಲಿ 2 ಲೈಟ್ಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ನಾವು ಮ್ಯಾನ್ಯಲ್ ಆಗಿ IRVMನ ಕಂಟ್ರೋಲ್ ಮಾಡಬೇಕು, ಮತ್ತು ಡೇ ಮತ್ತು ನೈಟ್ಗೆ ಆಟೋಮೆಟಿಕ್ಕಾಗಿ ಯಾವುದೇ ಥರದ್ದು ಬರೋಲ್ಲ ಇಲ್ಲಿ. ಆಮೇಲೆ ಸ್ಪೀಕರ್ಸ್ಗಳನ್ನ ಇವರು ಅಪ್ಡೇಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ನಾರ್ಮಲಾಗಿ ಇಲ್ಲೊಂದು ಗ್ಲೋ ಬಾಕ್ಸ್ ಬರುತ್ತೆ. ಇದರಲ್ಲಿ ಕೂಲಿಂಗ್ ಆಪ್ಷನ್ ಏನಿಲ್ಲ. ಹಾಗೆ ಇಲ್ಲೊಂದು ಸಣ್ಣ ಕ್ಲಾಕ್ ಕೊಡ್ತಾರೆ. ಇದು ಕ್ರೇಟಾದಲ್ಲಿ ತುಂಬ ಚೆನ್ನಾಗಿ ಕಾಣುವಂಥ ಇದು ಒಂದು ಸಿಸ್ಟಮ್ ಅಂತ ಹೇಳ್ಬೋದು. ಇದು ಕ್ಲಾಕು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತಲೇ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಸೊ ಇದರಲ್ಲಿ ಇವಾಗಿನ ಕಾರ್ಗಳ ಥರ ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬರೋಲ್ಲ. ಇದರಲ್ಲಿ ಅನಲಾಗ್ ಟ್ಯಾಕೋಮೀಟರ್ಸ್ ಮತ್ತು ಅನಲಾಗ್ ಸ್ಪೀಡೋಮೀಟರ್ ಬರುತ್ತೆ. ಆಯಿತಾ, ನೋಡಿ ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಪರ್ಸ್ನಲಿ ಈ ಥರ ಈ ಅನಲಾಗ್ ಟ್ಯಾಕೋಮೀಟರ್ ಮತ್ತು ಸ್ಪೀಡೋಮೀಟರ್ ಬರುತ್ತಲ್ಲ, ನನಗೆ ಭಾಳ ಇಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಅದೊಂಥರ ಫೀಲು ಡಿಜಿಟಲಲ್ಲಿ ಯಾಕೋ ಸಿಗಲ್ಲ, ಅನಲಾಗೇ ಚೆಂದ ಯಾವತ್ತಿದ್ರೂ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು, ಈ ಕಡೆಯಿಂದ ಟ್ಯಾಕೋಮೀಟರ್, ಈ ಕಡೆಯಿಂದ ಸ್ಪೀಡೋಮೀಟರ್, ಮಿಡಲಲ್ಲಿ ಟೆಂಪ್ರೇಚರ್ ಮತ್ತು ಫ್ಯೂಯಲ್ ತೋರಿಸ್ತಿದೆ. ಹಾಗೆ ನಿಮಗೆ ನೆಸೆಸರಿ ಯಾವ್ದು ಇನ್ಫಾರ್ಮೇಷನ್ಸ್ ಬೇಕೋ ಅದೆಲ್ಲ ಇನ್ಫಾರ್ಮೇಷನ್ ಡಿಸ್ಪ್ಲೇನಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟ್ ಇವಾಗ ಡ್ರೈವಿಂಗ್ ಮಾಡ್ತಾ ಯಾವ ಥರ ಇದೆ ಗಾಡಿ, ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಡ್ರೈವ್ ಮಾಡೋಕ್ಕೆ ಅಂತ ನೋಡೋಣ ಬನ್ನಿ. ಯಾವಾಗಲೂ ಸೀಟ್ ಬೆಲ್ಟ್ ವೇರ್ ಮಾಡಿ ಡ್ರೈವಿಂಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ನೋಡೋಣ ಬನ್ನಿ ಯಾವ ಥರ ಫೀಲ್ ಕೊಡುತ್ತೆ ಗಾಡಿ ಅಂತ. ಹಾವು ನೋಡಿ, ಹಾವು ಸೊ ನಾವು ಹಳ್ಳಿನಲ್ಲಿ ವೀಡಿಯೋ ಮಾಡ್ತಾ ಇರೋದ್ರಿಂದ ಇದೆಲ್ಲ ನಮಗೆ ಕಾಮನ್ ಆಗಿರುತ್ತೆ. ಅದೇ ಸಿಟಿ ಲೈನವ್ರು ಇದನ್ನೆಲ್ಲ ನೋಡಿದ್ರೆ ಗಾಬರಿ ಆಗಿಬಿಡ್ತಾರೆ. ಬನ್ನಿ ಫಸ್ಟ್ ಮೇನ್ ರೋಡ್ಗೆ ಹೋಗೋಣ, ಆಮೇಲೆ ಗಾಡಿ ಪರ್ಫಾರ್ಮೆನ್ಸ್ ಹೆಂಗೆ ಬಿಹೇವ್ ಮಾಡುತ್ತೆ ಮೈನ್ ರೋಡಲ್ಲಿ, ಹೈವೇನಲ್ಲಿ ಅಂತ ನೋಡೋಣ. 0 to 100 ಹೆಂಗೆ ತಗೊಳುತ್ತೆ. ಸೊ ಇದು ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಆಫ್ ರೋಡ್ಗಳನ್ನ ಮಾಡೋಕ್ಕಾಗುತ್ತೆ. ಅಂದರೆ ತುಂಬ ಡೀಪ್ ಆಫ್ ರೋಡ್ ಅಂತ ಹೇಳಲ್ಲ, ಯಾಕೆಂತ ಹೇಳಿದ್ರೆ ಫ್ರಂಟ್ ವೀಲ್ ಡ್ರೈವ್ ಆಗಿರೋದ್ರಿಂದ ಆಫ್ ರೋಡ್ಗಳನ್ನ ಸಪೋರ್ಟ್ ಮಾಡಲ್ಲ. ಬಟ್ ನಾರ್ಮಲಿ ಸಣ್ಣ ಪುಟ್ಟ ಆಫ್ ರೋಡ್ಗಳನ್ನ ಗಾಡಿಗಳನ್ನ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಇದು ಸಿಡಾನ್ಗಳ ಥರ ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇಲ್ಲ, ಸ್ವಲ್ಪ ಜಾಸ್ತಿ ಗ್ರೌಂಡ್ ಕ್ಲಿಯರೆನ್ಸ್ ಇರೋದ್ರಿಂದ ಆರಾಮಾಗಿ ನೀವು ಸಣ್ಣ ಪುಟ್ಟ ಆಫ್ ರೋಡ್ಗಳನ್ನ ಮಾಡ್ಬೋದು. ಬಟ್ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಷ್ಟೇ. ಸೊ ನೆಕ್ಸ್ಟು ಇವಾಗ ಮೇನ್ ರೋಡ್ಗೆ ಹೋದ್ಮೇಲೆ ನೋಡೋಣ ಬನ್ನಿ 0 to 100 ಎಷ್ಟು ಟೈಮ್ ಬೇಕು 0 to 100, 0 to 100 ರೀಚ್ ಆಗೋಕ್ಕೆ ಅಂತ. 0 to 100 ಎಷ್ಟು ಟೈಮಲ್ಲಿ ಹೋಗುತ್ತೆ ಅಂತ ನೋಡೋಣ ಬನ್ನಿ.
ಸೊ ನಾವು ಇದನ್ನು ಮೇನ್ ರೋಡಲ್ಲಿ ಮಾಡಿಲ್ಲ, ಒಳಗಡೆ ರೂಟಿಂದ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ತೊಗೊತೀವಿ. ಸೊ ಅದೇ ನೀವು ಹೈವೇನಲ್ಲಿ ಟೆಸ್ಟ್ ಮಾಡ್ತೀರಿ ಅಂತ ಹೇಳಿದ್ರೆ ಇನ್ನೂ ಕಮ್ಮಿ ಟೈಮಲ್ಲಿ ನೀವು ಅಚೀವ್ ಮಾಡ್ಬೋದು 0 to 100ನ. ಸೊ ನಿಮಗೆ ನಾನು ಆವಾಗಲೇ ಹೇಳ್ತಾ ಇದ್ದೆ, ಡ್ರೈವಿಂಗ್ ವೀಡಿಯೋ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ, 1500 RPM ನಿಮಗೆ ಮ್ಯಾಕ್ಸಿಮಮ್ ಟಾರ್ಕ್ ಸಿಕ್ಬಿಡ್ತದೆ ಈ ಕಾರ್ನಲ್ಲಿ. ಸೊ ನಿಮಗೆ ಈ 2000 RPM ಇಂದ ನಿಮ್ಗೊಂದು ಆ ಪುಷ್ ಇದೆಯಲ್ಲ ಫೀಲ್ ಆಗುತ್ತೆ. ನಿಮ್ಗೊಂದ್ಸಲಿ ತೋರಿಸ್ತೀನಿ ಬನ್ನಿ, ಮೇನ್ ರೋಡ್ಗೆ ಹೋದ್ಮೇಲೆ ಯಾವ ಥರ ಫೀಲ್ ಆಗುತ್ತೆ ಅಂತ. ಆ ಪವರ್ ಬ್ಯಾಂಡಲ್ಲಿ ಯಾವ ಥರ ಪವರ್ ಇದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಇವಾಗ ನಾರ್ಮಲಾಗಿ 1500 RPM ಅಲ್ಲಿ ಇದ್ದೀನಿ, ಸೇಮ್ ಇದನ್ನೇ ಈಗ ಅದು ಪುಷ್ ಮಾಡ್ತಾ ಇದ್ರೆ ನೋಡಿ 2000 ಪಾಸ್ ಆಗ್ತಿದ್ದಂಗೆ ನಿಮಗೆ ಪುಷ್ ಬೇರೆ ಥರ ಫೀಲ್ ಆಗುತ್ತೆ. ಟಿಲ್ 3000 RPM ತನಕ 2 to 3 ಇದೆಯಲ್ಲ, ಒಳ್ಳೆ ಫೀಲ್ ಕೊಡುತ್ತೆ ಈ ಗಾಡಿ. ಆ ಬ್ಯಾಂಡ್ ಮಧ್ಯೆ ಏನಾದರೂ ನೀವು ಮೇಂಟೈನ್ ಮಾಡ್ತೀರಾ ಅಂತ RPMನ, ಒಳ್ಳೆ ಪವರ್ ಫೀಲ್ ಮಾಡ್ಬೋದು. ಡ್ರೈವಿಂಗ್ ಕೂಡ ಸ್ವಲ್ಪ ಸ್ಪೋರ್ಟಿಯಾಗಿ ಫೀಲ್ ಆಗುತ್ತೆ. ಸೊ ಇದನ್ನು ನಾರ್ಮಲ್ ಸಸ್ಪೆನ್ಷನ್ ಬರುತ್ತೆ ನಿಮಗೆ, ಅದನ್ನೇ ನೀವು ಸಸ್ಪೆನ್ಷನ್ ಆದರೆ ಅಪ್ಗ್ರೇಡ್ ಮಾಡಿಬಿಟ್ಟು ಇನ್ನೂ ಸ್ಟಿಫ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ನಾರ್ಮಲಾಗಿ ಇದನ್ನು ಇನ್ನೂ ಹೈ ಪರ್ಫಾರ್ಮೆನ್ಸ್ಗೆ ನೀವು ಟ್ಯೂನ್ ಮಾಡ್ಬೋದು. ಸೊ ಹಾಗೆಯೇ ನೀವು ಬೇರೆ ಬೇರೆ ವೀಡಿಯೋಗಳಲ್ಲೆಲ್ಲ ನೋಡಿರ್ಬೋದು, ಕ್ರೇಟಾಗಳನ್ನ ಟ್ಯೂನ್ ಮಾಡ್ತಾರೆ, ಸ್ಟೇಜ್ 1 ಸ್ಟೇಜ್ 2 ಟ್ಯೂನ್ಗಳನ್ನ ಮಾಡಿರೋರು ಕೂಡ ಇದ್ದಾರೆ. ಯಾಕಂದರೆ ಅಷ್ಟು ಒಳ್ಳೆ ಇಂಜಿನ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಹ್ಯುಂಡೈ ಇಂಜಿನ್ ಬಗ್ಗೆ ಮಾತಾಡೋಂಗಿಲ್ಲ, ಒಳ್ಳೆ ಇಂಜಿನ್ ಅವ್ರದ್ದು, ಒಳ್ಳೆ ಅಡ್ವಾನ್ಸ್ಡ್ ಇಂಜಿನ್ಗಳ ಮೇಲೆ ಮಾಡ್ತಾರೆ. ಸೊ ಇವಾಗ್ಲೂ ಕ್ರೇಟಾ ಮಾರ್ಕೆಟಲ್ಲಿ ರೂಲ್ ಮಾಡ್ತಾ ಇರೋಂಥನೇ ಕಾರು. ಯಾಕಂದರೆ ನೀವು ನೋಡ್ತಾ ಇರ್ಬೋದು ರೋಡ್, ಇವಾಗ ಒಂದು ರೋಡ್ಗೆ ಹೋದರೆ ನೀವು ಎಷ್ಟು ಕ್ರೇಟಾಗಳು ಓಡಾಡುತ್ತೆ ಅಂತ. ಕ್ರೇಟಾನೇ ಅವ್ರಿಗೆ ಮೇಜರ್ ಸೇಲ್ ಮಾಡಿಕೊಡೋದೇ ಕ್ರೇಟಾ ಆ್ಯಕ್ಚುಲಿ ಹ್ಯುಂಡೈ ಅವ್ರಿಗೆ. ಅದು ಬಿಟ್ಟರೆ i20 ಇದೆ. ಸೊ ಇವಾಗ ವೆನ್ಯೂನು ಒಳ್ಳೆ ಸೇಲಲ್ಲಿದೆ. ಸೊ ಕ್ರೇಟಾ ಅನ್ನೋದು ಅವಾಗಿಂದನೂ ಅವ್ರಿಗೆ ಬೆಂಚ್ ಮಾರ್ಕ್ ಇದ್ದಂಗೆ ಒಂಥರ. ಸೊ ಹಾಗೆ ಡ್ರೈವಿಂಗ್ ಮಾಡೋಕ್ಕೆ ಒಳ್ಳೆ ಕಂಫರ್ಟ್ ಕಾರು, ಹಾಗೆ ಇಂಜಿನಲ್ಲೂ ಒಳ್ಳೆ ಪವರ್ ಇರೋದ್ರಿಂದ ನಿಮಗೆ ಬೋರ್ ಅಂತ ಅನ್ಸಲ್ಲ. ಯಾರನ್ನಾದ್ರೂ ಇವಾಗ ಓವರ್ಟೇಕ್ ಮಾಡ್ತೀರಾ ಅಂದ್ರೂ ಒಂದು ಗೇರ್ ಆನ್ ಮಾಡಿದ್ರೆ ಟಕ್ ಅಂತ ನೀವು ಓವರ್ಟೇಕ್ನ ಮಾಡ್ಬೋದು. ನೀವು ಸುಜುಕಿ ಕಾರ್ಗಳಲ್ಲಿ ಇವಾಗ ನೋಡ್ತಾ ಇರ್ಬೋದು, ಹೊಸ ಕಾರ್ಗಳಲ್ಲಿ ಎಫಿಷಿಯನ್ಸಿ ಏನೋ ತುಂಬ ಚೆನ್ನಾಗಿ ಕೊಡುತ್ತೆ, ಬಟ್ ಪವರ್ ಏನೋ ಸ್ವಲ್ಪ ನನಗೆ ಕಮ್ಮಿ ಅಂತ ಎಲ್ಲ ಗಾಡಿಗಳಲ್ಲೂ ಅದೇ ಥರ ಫೀಲ್ ಆಗುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಹಾಗೆಯೇ ಅದರಲ್ಲಿ ಇನ್ನೊಂದು ಇವಾಗ ಬ್ರೇಝಾ ಇದ್ರ ಕಾಂಪಿಟೇಷನ್ ಆ್ಯಕ್ಚುಲಿ, ಬಟ್ ನೀವು ಅದಕ್ಕೆ ಕಂಪೇರ್ ಮಾಡಿದ್ರೆ ಅದರಲ್ಲಿ 6th ಗೇರ್ ಇಲ್ಲ. ನೀವು ಹೈವೇನಲ್ಲಿ ಅದಕ್ಕೂ ಡಿಫ್ರೆನ್ಸ್ ಕ್ಲೀನಾಗಿ ಹಿಡಿಬೋದು, ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಇಂಜಿನ್ ಡ್ರೈವ್ ಆಗುತ್ತೆ ಒಂದು. ಹಾಗೆ 6th ಗೇರ್ ಇಲ್ಲದೆ ಇರೋ ಕಾರಣ ಅದೊಂಥರ ಕ್ರೂಸಿಂಗು ಅಷ್ಟು ಕಂಫರ್ಟ್ ಅಂತ ಅನ್ಸಲ್ಲ, ಇಂಜಿನಿಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆದಂಗೆ ಫೀಲ್ ಆಗುತ್ತೆ. ಅದೇ ಈ ಕ್ರೇಟಾದಲ್ಲಿ 6th ಗೇರ್ ಬರೋದ್ರಿಂದ ನಿಮಗೆ ಕ್ರೂಸಿಂಗ್ ಸ್ಪೀಡು ಚೆನ್ನಾಗಿರುತ್ತೆ, ಹಾಗೆ ಇಂಜಿನ್ ಮೇಲೆ ಕಮ್ಮಿ ಸ್ಟ್ರೆಸ್ ಬೀಳುತ್ತೆ. ಸೊ ಅದೊಂದು ದೊಡ್ಡ ಅಡ್ವಾಂಟೇಜು. ಹಾಗೆ ಇದರಲ್ಲಿ ಎಲ್ಲ ಗೇರ್ಗಳಲ್ಲೂ ಆಲ್ಮೋಸ್ಟ್ ಪವರ್ ಇದೆ. 2nd 3rd ಅಂತೂ ಒಳ್ಳೆ ಪವರ್ ಇದೆ ಗಾಡಿನಲ್ಲಿ. ಅದೇ ಇವರು ಎಫಿಷಿಯನ್ಸಿ ಜೊತೆಗೆ ಹಾಗೆ ಇಂಜಿನ್ ಪರ್ಫಾರ್ಮೆನ್ಸ್ ಕೊಡೋದ್ರಿಂದ ಇವ್ರದ್ದು ಸ್ವಲ್ಪ ಗಾಡಿಗಳನ್ನ ಡ್ರೈವಿಂಗ್ ಮಜಾ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇದ್ದವ್ರಿಗೆ ಹ್ಯುಂಡೈ ಅವ್ರದ್ದು ಆ್ಯಕ್ಚುಲಿ ಒಳ್ಳೆ ಗಾಡಿಗಳು. ಅದೇ ನೀವು ಸುಜುಕಿಯಲ್ಲಿ ನೋಡ್ತೀರ ಅಂದರೆ ಅದು ಪರ್ಫೆಕ್ಟ್ ಫ್ಯಾಮಿಲಿ ಕಾರು. ಅದರಲ್ಲಿ ನಿಮಗೆ ಎಫಿಷಿಯನ್ಸಿನ ಎಕ್ಸ್ಪೆಕ್ಟ್ ಮಾಡೋದೇ ಹೊರತು ಪವರ್ನ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವ್ರದ್ದು ಇಂಜಿನಿಯರಿಂಗ್ ಇರೋದೇ ಹಾಗೆ. ಸೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಹೊಸ ಇಂಜಿನ್ ಜೊತೆಗೆ ನಿಮ್ಮ ಹತ್ರ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಇಂಜಿನ್ ಟಾಕ್ಸ್. Your Vikyat is signing off. Bye bye.